ಆರ್ ಯು ಹ್ಯಾಪಿ? I'm happy. ಹಾಂ I'm happy. ಎಷ್ಟು ಹ್ಞೂ ಕೇಳು. ನಿಂದೆ ಅಲ್ಲ ಸ್ಕೂಲು. ಅಕ್ಕ 1.5 ಕಿಲೋಮೀಟ್ರ್ ದೂರದಾಗಿರೋ ಸ್ಕೂಲಿಗೆ ನಡ್ಕೊಂಡೇ ಹೋಗ್ತಿದ್ವಿ. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನನ್ನ ಮಕ್ಕಳು ಸ್ಕೂಲಿಗೆ ಹೊರಟಿದ್ದಾರೆ. ಸೊ ಆಫ್ಟರ್ 2 months ರಜೆ ಇತ್ತು, ನಿಮಗೆಲ್ಲ ಗೊತ್ತಿರೋ ಹಂಗೆ. ಇವತ್ತು ಅವರು ಸ್ಕೂಲಿಗೆ ಹೋಗೋವಂಥ ಟೈಮ್ ಬಂತು. ಸೊ ಹೊಂಟ್ರ. ಸೊ ಇಬ್ಬರೂ ಒಂದೇ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸೀನಿ. ರೀಸೆಂಟ್ಲಿ 4 to 5 days ಬ್ಯಾಕ್ ಅಡ್ಮಿಷನ್ ಆಗಿತ್ತು, ಎಲ್ಲ ಪ್ರೊಸೆಸ್ ಆಗಿತ್ತು. ಸೊ ಇವತ್ತಿಂದ ಅವರಿಗೆ ಸ್ಕೂಲ್ ಹೊರಟ್ರ. ನನ್ನ ಮಗಳದ್ದು ಬಂದ್ಬಿಟ್ಟು 8:45 ಬರುತ್ತೆ ಸ್ಕೂಲ್ ಬಸ್ಸು, ಅವನದು 8:30 ಬರ್ತದೆ. ಸೊ ನನ್ನ ಮಗನ ಬಸ್ ಮನೆ ಎದುರುಗಡೆಯಿಂದ ಬರುತ್ತೆ, ಮಗಳ ಬಸ್ಸಿಗೆ ಇಲ್ಲಿಂದ ಒಂದು 100 ಮೀಟ್ರ್ ದೂರ ನಡ್ಕೊಂಡು ಹೋಗಬೇಕು. ಸೊ ಇವತ್ತು ಅವರು ಸ್ವಲ್ಪ ಎಕ್ಸೈಟ್ಮೆಂಟ್ ಆಗ್ಯಾರ, ಒಂಚೂರು ಸ್ವಲ್ಪ ಬೇಜಾರೊಳಗೂ ಇದ್ದಾರೆ. ಸೊ ನೋಡಂತವ್ರು ಇವತ್ತು ಅವ್ರು ಸ್ಕೂಲಿಗೆ ಹೋಗುವಂಥ ಪ್ರೊಸೆಸ್ ಹೆಂಗಿರ್ತದೆ ನಿಮ್ಗೆ ತೋರಿಸ್ತೇನೆ. ಸ್ಕೂಲ್ಗೆ ಹೊಂಟಿಯ? ಆರ್ ಯು ಹ್ಯಾಪಿ? I'm happy. ಹಾಂ I'm happy. ಎಷ್ಟು ಗಂಟೆಗೆ ಬರ್ತದೆ ಸ್ಕೂಲ್ ಬಸ್ಸು? ಎಷ್ಟು ಗಂಟೆಗೆ ಬರ್ತದೆ ಸ್ಕೂಲ್ ಬಸ್ಸು? ಟೈಮಿಂಗ್ಸ್ ಏನು? 6:30. ಮತ್ತು ಹಂಗನ್ನ 6:30 ಐತಿಯಲ್ಲ. ಓಕೆ, ಏನಂತ ಹಾಕ್ಲಾ? ಹಾಂ ಬಂದೆ. ಪ್ಯಾಂಟ್ ಶರ್ಟ್ ಹಾಕೊಂಬಂದೆ. ಎಲ್ಲಿ ಇಲ್ಲಿ ಹಳೆ ತಾಲೂಕು ಚಿರತ್ತವಲ್ಲ? ಹಾಂ ಅವಕ್ಕ ನಿಮ್ಮ ಸ್ಕೂಲ್ ಯಾವುದು? ಯಾವುದು? ಅದು ನೆನಪಿಟ್ಕೋದ್ನ ಯಾರ್ದಾರ ಮುಂದೆ ಹಿಂಗೆ ಹೇಳಿದ್ದಿದ್ದಿ. ಇವ್ನು ಕೇಳ. ನಿಂದೆ ಅಲ್ಲ ಸ್ಕೂಲು? ಗುಳೋ ಅಂತಳದ ನಿನ್ನ ಸ್ಕೂಲು, ಹೌದಿಲ್ಲ? ಎಕ್ಸೈಟಿಂಗ್. ಹಾಂ ಖರೆ. ಕೊಡು ವಜ್ಜಾಗ್ಯದ ಜಾಗ ಇದಾಕಿದೆ. ಸೊ ಹೌ ಯು ಎಕ್ಸೈಟಿಂಗ್? ಹೌ ಯು ಎಕ್ಸೈಟಿಂಗ್? I'm excited. ಓ ಹಾಂ ಎಲ್ಲಿ ಇಲ್ಲೇ ಡ್ರಾಪ್ ಮಾಡ್ತೀರಲ್ರಿ? ಓಕೆ ಓಕೆ, ಥ್ಯಾಂಕ್ ಯು, ಬಾಯ್. ಸೊ ಮಗಳನ್ನ ಸ್ಕೂಲಿಗೆ ಬಿಟ್ಟು ಈಗ ಇವನು ಸ್ಕೂಲಿಗೆ ಬಿಡಬೇಕು. ಹಾಂ ಮಾಡ್ಕೋತೀನಿ. ಈಗ ವಿಡಿಯೋ ಮಾಡೋದ್ರಾಗ ಅಷ್ಟ್ರಾಗ ಇದು ಮಾಡಿಬಿಟ್ಟು ಆಕಿದು ಕವರ್ ಮಾಡ್ಲಿಕ್ಕೆ ಆಗಲಿಲ್ಲ. ಲೇ ಬಿಗದ್ ನಾನು ಹಂಗ. ಎದಕ್ಕೆ ಕುದಿರ್ತಿದ್ದಿ? ಎದಕ್ಕೆ ಕುದಿರ್ತಿ ನೀನು? ಬರ್ತಿದ್ದಿ? ಸ್ಕೂಲಿಗೆ ಹೋಗ್ಬೇಕ ನೀನು? ಸ್ಕೂಲಿಗೆ ಹೋಗ್ಬೇಡ, ನಿನ್ನ ಅಡ್ಮಿಷನ್ ಆಗ್ಯದಲ್ಲ, ನಿಂದೆ ಹೋಗ್ಬೇಕು. ಮತ್ತು ಆಮೇಲೆ ಕರ್ಕೊಂಡು ಹೋಗ್ತೇನೆ, ಬಾಯ್. ಈಗ ಟೈಮ್ ಬಂದ್ಬಿಟ್ಟು 4:30. ನನ್ನ ಮಗ ಸ್ಕೂಲಿಂದ ಬಂದಿರೋ ಸುದ್ದಿ ಬಂತು. ಅವನು
ಬಸ್ ಹತ್ಬೇಕಾದ್ರೆ ಸ್ವಲ್ಪ ಹತ್ನಂತೆ ಡ್ರೈವರ್ಗೆ ನನ್ನ ವೈಫ್ ಕಾಲ್ ಮಾಡಿದ್ಲು. ಅವನಿಗೆ ಹೇಳ್ದ, ಅವನು ಹತ್ತಿದ ತಕ್ಷಣ ಸ್ವಲ್ಪ ಹತ್ನಂತ. ಆಮೇಲೆ ಮುಂದೆ ನೆಕ್ಸ್ಟ್ ಸ್ಟಾಪ್ ಹೋಗ್ತಾ ಬೇರೆ ಬೇರೆ ಹುಡುಗರು ಹತ್ಕೊಳಿಕತ್ತಾರಲ್ಲ, ಸೊ ಅದ್ರ ಬೇಸ್ ಮೇಲೆ ಅವನಿಗೆ ಬರ್ತಾ ಧೈರ್ಯ ಬಂತು. ಇದರಿಂದ ನನಗೆ ಪರ್ಸ್ನಲಿ ಅರ್ಥ ಆಗಿದ್ದೇನೆಂದರೆ, ಸೊ ನಮಗೆ ಸ್ಕೂಲ್ ಬಸ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ನಾವೆಲ್ಲ ನಡ್ಕೊಂಡೇ ಸ್ಕೂಲಿಗೆ ಹೋಗ್ತಿದ್ವಿ. ನಾನು ನಮ್ಮಕ್ಕ 1.5 ಕಿಲೋಮೀಟ್ರ್ ದೂರದಾಗಿರೋ ಸ್ಕೂಲಿಗೆ ನಡ್ಕೊಂಡೇ ಹೋಗ್ತಿದ್ವಿ. ಸ್ಕೂಲ್ ಬಸ್ ಅನ್ನೋದೇ ಗೊತ್ತಿರಲಿಲ್ಲ. ಈಗ ಹೆಂಗಾಗ್ಬಿಡ್ತಂದ್ರೆ ಹುಡುಗರು ಭಾಳ ಅಳೋದು, ಹಾಗೆ ಅಪ್ಪ ಅಮ್ಮನ ನೆನಪು ಮಾಡ್ಕೊಳ್ಳೋದು ಹಾಗೇನೂ ಇಲ್ಲ. ಯಾಕಂದರೆ ಮನೆಯಿಂದನೇ ನೆಕ್ಸ್ಟ್ ಸ್ಟಾಪ್ ಅಂತ ಹೇಳ್ಬಿಟ್ಟು ಸ್ಕೂಲ್ ಬರೋ ಅಷ್ಟೊತ್ತಿಗೆ ಒಂದು ಲೆವೆಲ್ ಆಫ್ ಡಿಸ್ಕಷನ್ ಆಗಿಬಿಟ್ಟಿರ್ತದೆ ಆ ದೋಸ್ತರ ನಡುವೆ. ಸೊ ಹಿಂಗಾಗಿ ಅವ್ರಿಗೆ ಸ್ಕೂಲ್ ಅನ್ನೋದು ಹೆಡ್ಡೇಕು, ಭಯ ಅಂತ ಹಾಗೇನು ಇರೋದೇ ಇಲ್ಲ. ಸೊ ಆ ಬೇಸ್ ಮೇಲೆ ಇವತ್ತು ನನ್ನ ಮಗ ಫಸ್ಟ್ ಡೇ ಸ್ಕೂಲ್ನ ಮುಗಿಸ್ಕೊಂಬಂದ. ಇವತ್ತು ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್. ನನ್ನ ಮಗಳಿಗೇನು ಸ್ಕೂಲ್ ಎಕ್ಸ್ಪೀರಿಯನ್ಸ್ ಅದ, ಸೊ ಮಗನಿಗೆ ಫಸ್ಟ್ ಡೇ ಸ್ಕೂಲ್ ಎಕ್ಸ್ಪೀರಿಯನ್ಸ್ ಆಯ್ತು ಇವತ್ತು. ಸೊ ಇಬ್ಬರು ಇವತ್ತಿನ ಮೊದಲನೇ ದಿವಸದ್ದು ಶಾಲಾ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೊಂಡು ಬಂದರು. ಈಗ ಟೈಮ್ ಬಂದುಬಿಟ್ಟು 4:30. ನಾ ಇಲ್ಲಿಂದ ಬಿಡೋದು 6 ಆಗ್ತದೆ. ಸೊ 7 ಗಂಟೆಗೆ ಹೋದ್ಮೇಲೆ ಅವ್ರಿಗೆ ಇವತ್ತು ಫಸ್ಟ್ ಡೇ ಸ್ಕೂಲ್ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತ ಕೇಳ್ಕೊಂಡು ತಿಳ್ಕೊಬೇಕು. 2500 ಆಯಿತು. ಎಲ್ಲಿದ್ದಾರೆ ಇಬ್ಬರು? ಹಾಯ್, ಹೆಂಗಿತ್ತು ಸ್ಕೂಲ್? ಮಸ್ತ್ ಇತ್ತಾ? ಆರ್ ಯು ಹ್ಯಾಪಿ? ಬಾಯಿಲ್ ಒಂಚೂರು ಎದ್ದು ಬಾಯಿಲ್. ಸ್ಕೂಲಿಗೆ ಹೋಗ್ಬೋದ ನೀವು ಅಪ್ಪಣ್ಣ? ಬಾರೋ ಇಲ್ಲೇ. ಏನು ಹೇಳ್ಕೊಟ್ರಿ ಇವತ್ತು? ಹಾಂ, ನೆನಪರಿಯ? ಹಾಂ, ಇನ್ನೊಂದು ಸ್ವಲ್ಪ ವಿಚಾರ ಮಾಡು. ಎ ಬಿ ಸಿ ಡಿ ಹೇಳ್ಕೊಟ್ರ? ಓಕೆ, ವೆರಿ ಗುಡ್. ಮತ್ತೆ ಏನೇನು ಮಾಡಿಸಿದ್ರು? ವೆರಿ ಗುಡ್. ಮತ್ತೆ ಇಂಟ್ರೊಡಕ್ಷನ್ ಯಾವ ಹಣ್ಣು ತಿನ್ಲಿಕತ್ತಿ? ಓಕೆ. ಮತ್ತು ನಾಳೆ ಬೆಳಗ್ಗೆ ಲಘು ಹೇಳ್ಬೇಕು, ಲಘು ರೆಡಿ ಆಗ್ಬೇಕೇನು? ಓಕೆ, ತೋರ್ಸೇನು? ಸೂಪರ್. ಯಾವ ಗೊಂಬಿ ಡ್ಯಾನ್ಸ್ ಮಾಡ್ಲಿತ್ತಿದ್ವಾ? ಹೌದು, ಎಲ್ಲಿ ಸ್ಕೂಲಿಗೆ ಕರ್ಸಿದ್ರ? ಓಕೆ. ಹಂಗೆ ನಿಮ್ಗೆ ಎಂಜಾಯ್ಮೆಂಟ್ ಮಾಡಲಿಕ್ಕೆ ನಿಮಗೆ ಒಂದೇ ದಿವ್ಸ ಬೋರ್ ಆಗಬಾರ್ದಲ್ಲ? ಏನು ಅಂದ್ಕೊಂಡಿದ್ದೆ? ಸರ್ಪ್ರೈಸ್ ಅಂದ್ರೆ ಏನು ಅಂದ್ಕೊಂಡಿದ್ದೆ? ಯಾವ ಸ್ಕೂಲ್ನಾಗ ಆಟಿಕೆ ಸಾಮಾನು ಕೊಡ್ತಾರ? ಇಂಡೋರ್ ಗೇಮ್ಸ್ ಅಂತ ಇರ್ತಾವು, ಅಲ್ಲೇ ಆಡ್ಬೇಕು, ಅಲ್ಲೇ ಇಟ್ಟು ಬರ್ಬೇಕು ಅವನ್ನ. ಅಥವಾ ಆಡ್ಸೋವು ಇರ್ತಾವೆ, ಯಾವುದು ಮಟೀರಿಯಲ್ ಇಲ್ಲದೆ ಅವರೇ ಆಡ್ಸೋವು ಇರ್ತಾವೆ. ಅಥವಾ ಬಾಲ್ ಅಂತ ಹೇಳ್ಬಿಟ್ಟು ಇವು ಇರ್ತಾವೆ. ಹತ್ತು ಧ್ವನಿನ ಹೋಗ್ಯದಲ್ಲೇ ಒಂದೇ ದಿವ್ಸ ಸ್ಕೂಲ್ ಸಂಬಂಧ. ಅಲ್ಲ, ಅಲ್ಲಿ ನಿಮ್ಮ ಸ್ಕೂಲ್ನಾಗ ಏನು ಬಂದಿತ್ತು? ನಿಂದರು. ಹಾಂ, ಹೇಗೆ ಹೇಳ? ಉಪ
ಸೊ ಸ್ನೇಹಿತರೆ, ನನ್ನ ಮಕ್ಕಳು ಸ್ಕೂಲಿಗೆ ಹೋಗಿ ಬಂದಿದ್ರ ಬಗ್ಗೆ ಒಂದು ಬ್ಲಾಗ್ ಮಾಡಬೇಕಂತಿತ್ತು. ಇವತ್ತು ಫಸ್ಟ್ ಡೇ ಸ್ಕೂಲಿಗೆ ಹೋಗಿ ಬಂದಿದ್ರ ಬಗ್ಗೆ ಒಂದು ಬ್ಲಾಗ್ ಮಾಡೀನಿ. ಸೊ ಅದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಅವ್ರ ಸ್ಕೂಲಲ್ಲೂ ಕೂಡ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಇರಲಿ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡಿಸಿ ಇವತ್ತು ಅವ್ರನ್ನ ಹ್ಯಾಪಿ ಫೀಲ್ ಮಾಡ್ಯಾರ. ಸೊ ಹೀಗಾಗಿ ಅವ್ರು ನಾಳೆ ಸ್ಕೂಲಿಗೆ ಯಾವುದೇ ಕಿರಿಕಿರಿ ಇಲ್ಲದೆ ಹೋಗ್ತಾರಂತ ನಾನು ಭಾವಿಸ್ತೀನಿ. ಸೊ ನಿಮ್ಮ ಮನೇಲಿ ಕೂಡ ಮಕ್ಕಳಿದ್ರೆ ಅವ್ರು ಫಸ್ಟ್ ಡೇ ಸ್ಕೂಲಿಗೆ ಹೋಗಿ ಬಂದಿದ್ರೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಒಂದೇ ಮಾತಲ್ಲಿ ಕಮೆಂಟಲ್ಲಿ ಹೇಳ್ರಿ. ಬ್ಲಾಗ್ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಬ್ಲಾಗಲ್ಲಿ ಸಿಗೋಣ.